ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳು ಏನು ಬಂದಿರ್ತಾವ, ಯಾರಿಗೂ ಕೂಡ ದರ್ಶನ ಇಲ್ಲ ಅಂತೇಳಿ ಈಗಾಗಲೇ ಆಡಳಿತ ಮಂಡಳಿ ಹೇಳ್ತಾ ಇದ್ದಾರೆ. ನಾವು ಬೀದರಿನ ಐತಿಹಾಸಿಕ ಶ್ರೀ ಹೊನ್ನಕ್ಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಕೂಡ ಇವಾಗೇ ಪೂಜೆ ಆಗಿದೆ, ಪೂಜೆ ಕೂಡ ಏನಾಗಿದೆ. ಇವಾಗ ಏನು 12:30 ಸುಮಾರಿಗೆ ದೇವಸ್ಥಾನ ಬಂದ್ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಏನದಂದ್ರೆ ಮತ್ತೆ ಬೆಳಿಗ್ಗೆ ಪೂಜೆಗೆ ಏನದಂದ್ರೆ ದೇವಸ್ಥಾನ ಓಪನ್ ಆಗ್ತದೆ ಅಂತ ಹೇಳ್ಬೋದು. ಏನು ಈಗಾಗಲೇ ಹುಣ್ಣಿಮೆ ಹಿನ್ನೆಲೆಯಲ್ಲಿ, ಹುಣ್ಣಿಮೆ ದಿವಸ ಏನು ವರ್ಷದ ಕೊನೆಯ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದರೆ ಐತಿಹಾಸಿಕ ಪ್ರಮುಖ ದೇವಸ್ಥಾನಗಳೇನದಂದ್ರೆ ಗರ್ಭಗುಡಿ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಬೀದರ್ನ ಐತಿಹಾಸಿಕ ಗಡಿ ಜಿಲ್ಲೆ ಬೀದರ್ನ ಐತಿಹಾಸಿಕ ಅತ್ಯಂತ ಶಕ್ತಿಶಾಲಿ ಶ್ರೀ ಹೊನ್ನಕ್ಕೇರಿ ಸಿದ್ದೇಶ್ವರ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಾವಿದ್ದೀವಿ. ಏನು ಪ್ರತಿದಿನ 2 ಪೂಜೆಯನ್ನು ಮಾಡ್ತಾರೆ. ನಸುಕಿನ ಜಾವ ಒಂದು ಪೂಜೆ, ಸಂಜೆ ಪೂಜೆ. ಅಂದರೆ ಸಂಜೆಯ ಪೂಜೆಯನ್ನು ಇವಾಗಲೇ ಅಂದರೆ ಗ್ರಹಣ ಹಿನ್ನೆಲೆಯಲ್ಲಿ ಇವಾಗಲೇ ಸ್ವಾಮೀಜಿಗಳು ಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಾದಿಗಳಲ್ಲಿ ಕುತೂಹಲ, ಹಲವು ಪ್ರಶ್ನೆಗಳು ಮೂಡ್ತಾ ಇವೆ ಅಂತ ಹೇಳ್ಬೋದು. ಅಂದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಯಾವ ರೀತಿ ಇರಬೇಕು, ಏನು ಪೂಜೆ ಮಾಡಬೇಕು ಅಂತ ಪ್ರತಿಯೊಂದು ಅರ್ಚಕರೇ ಇಲ್ಲಿದ್ದಾರೆ. ಅರ್ಚಕರನ್ನು ನಾವು ಕೇಳೋಣ. ಗುರುಜಿ, ಸಾಕಷ್ಟು ಅಂದರೆ ಜನರಲ್ಲೊಂದು ಕುತೂಹಲ ಇದೆ. ಅಂದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ಏನಿಲ್ಲ, ಯಾವ ರೀತಿ ಒಂದು ಚಂದ್ರಗ್ರಹಣ ಎಷ್ಟು ಗಂಟೆಗೆ ಬರ್ತದೆ, ಎಷ್ಟು ಗಂಟೆ ಮಧ್ಯರಾತ್ರಿ ಮೋಕ್ಷ ಆಗ್ತದೆ? ಶ್ರೀ ಗುರುಭ್ಯೋ ನಮಃ. ಪಂಚಾನನಮಕೋದ್ಬೋಧ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯನ್ ಜಗದ್ಗುರು. ಶ್ರೀ ಸಿದ್ದೇಶ್ವರ ಧ್ಯಾನ ಮಾಡುತ್ತಾ ಈ ಪುಣ್ಯಕ್ಷೇತ್ರದ ಈ ಧಾರ್ಮಿಕ ಮತ್ತು ಶಾಸ್ತ್ರ ಗ್ರಹಣ ಇವತ್ತಿನ ದಿವಸ ಇರೋದ್ರಿಂದ ಎಲ್ಲರೂ ಈ ಗ್ರಹಣವನ್ನು ಪಾಲನೆ ಮಾಡಬೇಕು. ಇದು ಶಾಸ್ತ್ರಗ್ರಹಣ, ಚಂದ್ರಗ್ರಹಣ. ಶಾಸ್ತ್ರಪೂರ್ವಕವಾಗಿ ನಾವು ಎಲ್ಲ ದೇವಸ್ಥಾನಗಳನ್ನು ಸಾಯಂಕಾಲ 5:05 ನಾವು ದಿನನಿತ್ಯ ಪೂಜಾ ಪರಂಪರವಾಗಿ ಮಾಡ್ಕೊತಾ ಬಂದಿದ್ದು. ಇದು ಚಂದ್ರಗ್ರಹಣ ಇರೋದ್ರಿಂದ ಇವಾಗ 12 ಆಯ್ತು ಅಂದರೆ ಇವಾಗ ಸಾಯಂಕಾಲನ ಪೂಜೆ ಇವಾಗ ಆಲ್ರೆಡಿ ಮಾಡಿ ಮಂಗಳಾರತಿ ಮಾಡಿ ಮುಗಿಸಿದ್ದೀವಿ ಈಗೆಲ್ಲ. ಇದು ಚಂದ್ರಗ್ರಹಣ ಮಹತ್ವ ಅಂತಂದ್ರೆ ಸಂಪೂರ್ಣ ರಕ್ತ ಚಂದ್ರಗ್ರಹಣ ಅಂತ ಹೇಳಿ ಶಾಸ್ತ್ರ ಪ್ರಕಾರ ಇದು ಎಲ್ಲರಿಗೂ ಸಂಪೂರ್ಣ ಒಂದು ದೋಷ ಕಂಟಕ ಇದ್ದಪ್ಪಲೆ ಇದು. ಆದ್ದರಿಂದ ಇದು ಈಗಾಗಲೇ 12:30 ಗಂಟೆಗೆ ಮುಖ್ಯ ವೇದವನ್ನು ಪ್ರಾರಂಭವಾಗ್ತದೆ. ಶಾಸ್ತ್ರಪೂರ್ವಕವಾಗಿ ಈಗ 12:30 ಗಂಟೆಗೆ ನಾವೆಲ್ಲ ದ್ವಾರಗಳನ್ನೆಲ್ಲ ಮುಚ್ಚುತ್ತೀವಿ. ದೇವ್ರಿಗೆ ಸಂಕಟ ಬಂದಪ್ಪಲೆ ಇದು. ಆದ ಕಾರಣ ಎಲ್ಲರೂ ನಾವೆಲ್ಲ ಶಾಸ್ತ್ರವನ್ನು ಪಾಲನೆ ಮಾಡ್ತೇವೆ. ಈಗ ಏನದ ಅಂದ್ರೆ 9:57ಕ್ಕೆ ಗ್ರಹಣವನ್ನು ಪ್ರಾರಂಭ ರಾತ್ರಿ. ಮತ್ತು ಏನದ ಅಂತಂದ್ರೆ 11 ಗಂಟೆಗೆ ಸಂಪೂರ್ಣವಾಗಿ ಚಂದ್ರಗ್ರಹಣವನ್ನು ಪ್ರಾರಂಭವಾಗುತ್ತದೆ. 9:57ಕ್ಕೆ ಸ್ಪರ್ಶ ಗ್ರಹಣ. ಹೌದೌದು, ಇದು ಚಂದ್ರಗ್ರಹಣ ಸಂಪೂರ್ಣವಾಗಿ ಸೂತಕ ಒಂದು ಕಂಟಕ ಅಂತ ಹೇಳಿ ಇದು ಶಾಸ್ತ್ರ ಗ್ರಂಥವನ್ನು ಉಲ್ಲೇಖನ ಹೇಳುತ್ತೆ. ಕುಂಭರಾಶಿ ಒಂದು 4 ರಾಶಿಗಳಿಗೆಲ್ಲ ಒಂದು ಭಾಳ ಕಂಟಕ ಅಂತ ಇರ್ತವೆ. ಆ ರಾಶಿದವರು ಏನಂತಂದರೆ ಇದು ಗ್ರಹಣವನ್ನು ಸಂಪೂರ್ಣವಾಗಿ ಬಂತಂದರೆ ಜಪ ಮಾಡಬೇಕು, ಮಹಾಮೂರ್ತಿನ ಜಪ ಮಾಡಬೇಕು, ಮತ್ತೇನದ ಪಂಚಾಕ್ಷರ ಮಂತ್ರವನ್ನು ಓದಬೇಕು, ದೇವ್ರ ನಾಮಸ್ಮರಣದೊಳಗೆ ಇರಬೇಕು ಅವರೆಲ್ಲ ಪ್ರತಿಯೊಬ್ಬರು. ವಿಶೇಷವಾಗಿ ವರ್ಷದ ಕೊನೆಯ ಚಂದ್ರಗ್ರಹಣ ಹುಣ್ಣಿಮೆ ದಿವಸ ಬರ್ತಾ ಇದೆಯಲ್ಲ, ಏನು ವಿಶೇಷ? ಈ ವಿಷಯ ಚಂದ್ರಗ್ರಹಣ ಪರಂಪರವಾಗಿ ಇದು ಏನದ ಅಂತಂದ್ರೆ ವರ್ಷದೊಳಗೆ ಒಂದು 2-3 ಬಾರಿ ಬಂದೇ ಬರ್ತವೆ ಚಂದ್ರಗ್ರಹಣ. ವಿಶೇಷತೆ ಇದ್ದದ್ದು. ಏನು ಭಕ್ತಾದಿಗಳಿಗೆ ಏನು ಹೇಳ್ಬೇಕಂದ್ರೆ, ಸಿದ್ದೇವ್ರ ಭಕ್ತರಿಗೆ ಏನೊಂದು ಕರೆ ಕೊಡ್ಬೇಕಂತ ಏನು ಹೇಳ್ಬೇಕಂದ್ರೆ, ಚಂದ್ರಗ್ರಹಣ ಏನು ಮಾಡ್ಬೇಕು, ಮನೆಯಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ರೀತಿ ಇರಬೇಕು? ಮನೆಯಲ್ಲಿ ಏನದ ಪ್ರತಿಯೊಬ್ಬರಿದ ಗ್ರಹಣಗಳನ್ನು ಬಂದದ್ರೆ ಎಲ್ಲರೂ ಜಪ ತಪವನ್ನು ಮಾಡಿ ಎಲ್ಲರೂ ದೇವ್ರ ನಾಮಸ್ಮರಣದೊಳಗೆ ಇರಬೇಕು. ಮತ್ತು ಸ್ತ್ರೀಯರು ಗರ್ಭಿಣಿಯರು ಇದಕ್ಕೆ ಪಾಲನೆ ಕಂಪಲ್ಸರಿ ಮಾಡಲೇಬೇಕು. ಇದು ಮಹತ್ವ, ಚಂದ್ರಗ್ರಹಣ ಮಹತ್ವ. ಇದು ಶಾಸ್ತ್ರಗ್ರಹಣವನ್ನು ಪಾಲನೆ ಮಾಡಬೇಕು ಇದು ಎಲ್ಲ. ಮತ್ತು ರೋಗಿಗಳು ಪ್ರತಿಯೊಬ್ಬರು ಯಾರು ರೋಗಿ ಇದ್ರೂ ಇದಕ್ಕೆ ಪಾಲನೆ ಮಾಡಬೇಕು. ಚಂದ್ರಗ್ರಹಣ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ. ಇದ್ರೊಳಗೆ ಬಹಳ ಮಹತ್ವ ಅದ ಇದ್ರೊಳಗೆ. ಹಾಂ, ಬಂದೇವೆ ದರ್ಶನ. ನಾಳೆ ನಾವು ಎಲ್ಲ ದೇವಸ್ಥಾನದೊಳಗೆಲ್ಲ ಶುದ್ಧೀಕರಣ ಮಾಡಿ 7 ಗಂಟೆ 6:00ವರೆಗೆ ಎಲ್ಲರಿಗೂ ದರ್ಶನ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ. ಹಾಂ, ಜಪ ತಪಗಳನ್ನು ಎಲ್ಲ ಮಾಡ್ಕೊಂಡು ಸಾರ್ವಜನಿಕ ಅಂದರೆ ಎಲ್ಲರೂ ಯಾರ್ದು ಮನೆದೊಳಗೆ ಒಂದು ಜಪ ತಪ ಒಂದು
ಗ್ರಂಥ ಪಾರಾಯಣ ಮತ್ತು ಮನೆಯದ ದೇವಸ್ಥಾನದೊಳಗೆ ಭಜನೆ ಮಾಡೋದು ಎಲ್ಲ ಇದೊಂದು ಆಚರಣೆ ಮಾಡಬೇಕು. ಒಳ್ಳೆಯದು ಇದೆಲ್ಲ. ಚಂದ್ರಗ್ರಹಣಗಳು ಕಂಠಗ್ರಹಣಗಳು ಇದಾವೆಲ್ಲ ಅದು ಸ್ವಲ್ಪ ಮಾಡ್ಕೊಂಡು. ಸೊ ಇದು ಏನು ಈಗಾಗಲೇ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಏನು ಅರ್ಚಕರಿದ್ದಾರ ಅವರ ಮಾತಂತ ಹೇಳ್ಬೋದು. ಟೋಟಲಿ ಈ ಒಂದು ಚಂದ್ರಗ್ರಹಣದ ಕಂಟಕ ಬಿಸಿ ನಿಜಕ್ಕೂ ದೇವರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ಎಲ್ಲೆಡೆ ಪ್ರಮುಖ ದೇವಸ್ಥಾನಗಳ ಗರ್ಭಗುಡಿ ಬಂದ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾಳೆ ಮತ್ತೆ ಸಹಜವಾಗಿ ನನ್ನ ದರ್ಶನ ಇರ್ತದೆ. ಸಾಕಷ್ಟು ಈ ಒಂದು ಚಂದ್ರಗ್ರಹಣ ಏನು ರಕ್ತ ಚಂದ್ರಗ್ರಹಣ ಇದೆ, ಸಾಕಷ್ಟು ಒಂದು ಕಂಟಕ ಇದೆ. ಹೀಗಾಗಿ ಜನರು ಕೂಡ ದೇವರ ಮೊರೆ ಹೋಗಬೇಕು, ಧ್ಯಾನ ಮಾಡಬೇಕು. ಆವಾಗ ಮಾತ್ರ ಏನು ಸುಮಾರು 3-4-5 ರಾಶಿಗಳಿಗೆ ಈಗಾಗಲೇ ಒಂದು ಕಂಟಕ ಇದೆ, ಅವ್ರು ಕೂಡ ದೇವ್ರ ಮೊರೆ ಹೋಗಲೇಬೇಕು ಅಂಥೇಳಿ ಅರ್ಚಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳು ಏನು ಬಂದಿರ್ತಾವ, ಯಾರಿಗೂ ಕೂಡ ದರ್ಶನ ಇಲ್ಲ ಅಂಥೇಳಿ ಈಗಾಗಲೇ ಆಡಳಿತ ಮಂಡಳಿ ಹೇಳ್ತಾ ಇದ್ದಾರೆ. ನಾವು ಬೀದರಿನ ಐತಿಹಾಸಿಕ ಶ್ರೀ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಕೂಡ ಇವಾಗೇ ಪೂಜೆ ಆಗಿದೆ, ಪೂಜೆ ಕೂಡ ಆಗಿದೆ. ಇವಾಗ ಏನು 12:30 ಸುಮಾರಿಗೆ ದೇವಸ್ಥಾನ ಬಂದ್ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಏನದಂದ್ರೆ ಮತ್ತೆ ಬೆಳಿಗ್ಗೆ ಪೂಜೆಗೆ ಏನದಂದ್ರೆ ದೇವಸ್ಥಾನ ಓಪನ್ ಆಗ್ತದೆ ಅಂತ ಹೇಳ್ಬೋದು. ಏನು ಈಗಾಗಲೇ ಹುಣ್ಣಿಮೆ ಹಿನ್ನೆಲೆಯಲ್ಲಿ, ಹುಣ್ಣಿಮೆ ದಿವಸ ಏನು ವರ್ಷದ ಕೊನೆಯ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದರೆ ಐತಿಹಾಸಿಕ ಪ್ರಮುಖ ದೇವಸ್ಥಾನಗಳೇನದಂದ್ರೆ ಗರ್ಭಗುಡಿ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಬೀದರ್ನ ಐತಿಹಾಸಿಕ ಗಡಿ ಜಿಲ್ಲೆ ಬೀದರ್ನ ಐತಿಹಾಸಿಕ ಅತ್ಯಂತ ಶಕ್ತಿಶಾಲಿ ಶ್ರೀ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಾವಿದ್ದೀವಿ. ಏನು ಪ್ರತಿದಿನ 2 ಪೂಜೆಯನ್ನು ಮಾಡ್ತಾರೆ. ನಸುಕಿನ ಜಾವ ಒಂದು ಪೂಜೆ, ಸಂಜೆ ಪೂಜೆ. ಅಂದರೆ ಸಂಜೆಯ ಪೂಜೆಯನ್ನು ಇವಾಗಲೇ ಅಂದರೆ ಗ್ರಹಣ ಹಿನ್ನೆಲೆಯಲ್ಲಿ ಇವಾಗಲೇ ಸ್ವಾಮೀಜಿಗಳು ಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಾದಿಗಳಲ್ಲಿ ಕುತೂಹಲ, ಹಲವು ಪ್ರಶ್ನೆಗಳು ಮೂಡ್ತಾ ಇವೆ ಅಂತ ಹೇಳ್ಬೋದು. ಅಂದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಯಾವ ರೀತಿ ಇರಬೇಕು, ಏನು ಪೂಜೆ ಮಾಡಬೇಕು ಅಂತ ಪ್ರತಿಯೊಂದು ಅರ್ಚಕರೇ ಇಲ್ಲಿದ್ದಾರೆ. ಅರ್ಚಕರನ್ನು ನಾವು ಕೇಳೋಣ. ಗುರುಜಿ, ಸಾಕಷ್ಟು ಅಂದರೆ ಜನರಲ್ಲೊಂದು ಕುತೂಹಲ ಇದೆ, ಅಂದರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ಏನಿಲ್ಲ, ಯಾವ ರೀತಿ ಒಂದು ಚಂದ್ರಗ್ರಹಣ ಎಷ್ಟು ಗಂಟೆಗೆ ಬರ್ತದೆ, ಎಷ್ಟು ಗಂಟೆ ಮಧ್ಯರಾತ್ರಿ ಮೋಕ್ಷ ಆಗ್ತದೆ? ಶ್ರೀ ಗುರುಭ್ಯೋ ನಮಃ. ಪಂಚಾನನಮಕೋದ್ಬೋಧ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯನ್ ಜಗದ್ಗುರು. ಶ್ರೀ ಸಿದ್ದೇಶ್ವರ ಧ್ಯಾನ ಮಾಡುತ್ತಾ ಈ ಪುಣ್ಯಕ್ಷೇತ್ರದ ಈ ಧಾರ್ಮಿಕ ಮತ್ತು ಶಾಸ್ತ್ರ ಗ್ರಹಣ ಇವತ್ತಿನ ದಿವಸ ಇರೋದ್ರಿಂದ ಎಲ್ಲರೂ ಈ ಗ್ರಹಣವನ್ನು ಪಾಲನೆ ಮಾಡಬೇಕು. ಇದು ಶಾಸ್ತ್ರಗ್ರಹಣ, ಚಂದ್ರಗ್ರಹಣ. ಶಾಸ್ತ್ರಪೂರ್ವಕವಾಗಿ ನಾವು ಎಲ್ಲ ದೇವಸ್ಥಾನಗಳನ್ನು ಸಾಯಂಕಾಲ 5:05 ನಾವು ದಿನನಿತ್ಯ ಪೂಜಾ ಪರಂಪರವಾಗಿ ಮಾಡ್ಕೊತಾ ಬಂದಿದ್ದು. ಇದು ಚಂದ್ರಗ್ರಹಣ ಇರೋದ್ರಿಂದ ಇವಾಗ 12 ಆಯ್ತು ಅಂದರೆ ಇವಾಗ ಸಾಯಂಕಾಲನ ಪೂಜೆ ಇವಾಗ ಆಲ್ರೆಡಿ ಮಾಡಿ ಮಂಗಳಾರತಿ ಮಾಡಿ ಮುಗಿಸಿದ್ದೀವಿ ಈಗೆಲ್ಲ. ಇದು ಚಂದ್ರಗ್ರಹಣ ಮಹತ್ವ ಅಂತಂದ್ರೆ ಸಂಪೂರ್ಣ ರಕ್ತ ಚಂದ್ರಗ್ರಹಣ ಅಂತ ಹೇಳಿ ಶಾಸ್ತ್ರ ಪ್ರಕಾರ ಇದು ಎಲ್ಲರಿಗೂ ಸಂಪೂರ್ಣ ಒಂದು ದೋಷ ಕಂಟಕ ಇದ್ದಪ್ಪಲೆ ಇದು. ಆದ್ದರಿಂದ ಇದು ಈಗಾಗಲೇ 12:30 ಗಂಟೆಗೆ ಮುಖ್ಯ ವೇದವನ್ನು ಪ್ರಾರಂಭವಾಗ್ತದೆ. ಶಾಸ್ತ್ರಪೂರ್ವಕವಾಗಿ ಈಗ 12:30 ಗಂಟೆಗೆ ನಾವೆಲ್ಲ ದ್ವಾರಗಳನ್ನೆಲ್ಲ ಮುಚ್ಚುತ್ತೀವಿ. ದೇವ್ರಿಗೆ ಸಂಕಟ ಬಂದಪ್ಪಲೆ ಇದು. ಆದ ಕಾರಣ ಎಲ್ಲರೂ ನಾವೆಲ್ಲ ಶಾಸ್ತ್ರವನ್ನು ಪಾಲನೆ ಮಾಡ್ತೇವೆ. ಈಗ ಏನದ ಅಂದ್ರೆ 9:57ಕ್ಕೆ ಗ್ರಹಣವನ್ನು ಪ್ರಾರಂಭ ರಾತ್ರಿ. ಮತ್ತು ಏನದ ಅಂತಂದ್ರೆ 11 ಗಂಟೆಗೆ ಸಂಪೂರ್ಣವಾಗಿ ಚಂದ್ರಗ್ರಹಣವನ್ನು ಚಂದ್ರಗ್ರಹಣವನ್ನು ಪ್ರಾರಂಭವಾಗುತ್ತದೆ. 9:57ಕ್ಕೆ ಸ್ಪರ್ಶ ಗ್ರಹಣ. ಹೌದೌದು, ಇದು ಚಂದ್ರಗ್ರಹಣ ಸಂಪೂರ್ಣವಾಗಿ ಸೂತಕ ಒಂದು ಕಂಟಕ ಅಂತ ಹೇಳಿ ಇದು ಶಾಸ್ತ್ರ ಗ್ರಂಥವನ್ನು ಉಲ್ಲೇಖನ ಹೇಳುತ್ತೆ. ಕುಂಭರಾಶಿ ಒಂದು 4 ರಾಶಿಗಳಿಗೆಲ್ಲ ಒಂದು ಭಾಳ ಕಂಟಕವಂತೂ ಇರ್ತವೆ. ಆ ರಾಶಿದವ್ರು ಏನಂತಂದರೆ ಇದು ಗ್ರಹಣವನ್ನು ಸಂಪೂರ್ಣವಾಗಿ ಬಂತಂದರೆ ಜಪ ಮಾಡಬೇಕು, ಮಹಾಮೃತ್ಯುಂಜಯ ಜಪ ಮಾಡಬೇಕು, ಮತ್ತೇನದ ಪಂಚಾಕ್ಷರ ಮಂತ್ರವನ್ನು ಓದಬೇಕು, ದೇವ್ರ ನಾಮಸ್ಮರಣದೊಳಗೆ ಇರಬೇಕು ಅವರೆಲ್ಲ ಪ್ರತಿಯೊಬ್ಬರು. ವಿಶೇಷವಾಗಿ ವರ್ಷದ ಕೊನೆಯ ಚಂದ್ರಗ್ರಹಣ ಹುಣ್ಣಿಮೆ ದಿವಸ ಬರ್ತಾ ಇದೆಯಲ್ಲ, ಏನು ವಿಶೇಷ? ಈ ವಿಷಯ ಚಂದ್ರಗ್ರಹಣ ಪರಂಪರವಾಗಿ ಇದು ಏನದ ಅಂತಂದ್ರೆ ವರ್ಷದೊಳಗೆ ಒಂದು 2-3 ಬಂದೇ ಬರ್ತವೆ ಚಂದ್ರಗ್ರಹಣ. ವಿಶೇಷತೆ ಇದ್ದದ್ದು. ಏನು ಭಕ್ತಾದಿಗಳಿಗೆ ಏನು ಹೇಳ್ಬೇಕಂದ್ರೆ, ಸಿದ್ದೇವ್ರ ಭಕ್ತರಿಗೆ ಏನೊಂದು ಕರೆ ಕೊಡ್ಬೇಕಂತ ಏನು ಹೇಳ್ಬೇಕಂದ್ರೆ, ಚಂದ್ರಗ್ರಹಣ ಏನೆಲ್ಲ ಏನು ಮಾಡ್ಬೇಕು, ಮನೆಯಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ರೀತಿ ಇರಬೇಕು? ಮನೆಯಲ್ಲಿ ಏನದ ಪ್ರತಿಯೊಬ್ಬರಿದ ಗ್ರಹಣಗಳನ್ನು ಬಂದದ್ರೆ ಎಲ್ಲರೂ ಜಪ ತಪವನ್ನು ಮಾಡಿ
ಎಲ್ಲರೂ ದೇವ್ರ ನಾಮಸ್ಮರಣದೊಳಗೆ ಇರಬೇಕು. ಮತ್ತು ಸ್ತ್ರೀಯರು ಗರ್ಭಿಣಿಯರು ಇದಕ್ಕೆ ಪಾಲನೆ ಕಂಪಲ್ಸರಿ ಮಾಡಲೇಬೇಕು. ಇದು ಮಹತ್ವ, ಚಂದ್ರಗ್ರಹಣ ಮಹತ್ವ. ಇದು ಶಾಸ್ತ್ರಗ್ರಹಣವನ್ನು ಪಾಲನೆ ಮಾಡಬೇಕು ಇದು ಎಲ್ಲ. ಮತ್ತು ರೋಗಿಗಳು ಪ್ರತಿಯೊಬ್ಬರು ಯಾರು ರೋಗಿ ಇದ್ರೂ ಇದಕ್ಕೆ ಪಾಲನೆ ಮಾಡಬೇಕು. ಇದಕ್ಕೆ ಚಂದ್ರಗ್ರಹಣಕ್ಕೆ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ. ಇದ್ರೊಳಗೆ ಬಹಳ ಮಹತ್ವ ಅದ ಇದ್ರೊಳಗೆ. ಹಾಂ, ಬಂದಿವಿ ದರ್ಶನ. ನಾಳೆ ನಾವು ಎಲ್ಲ ದೇವಸ್ಥಾನದೊಳಗೆಲ್ಲ ಶುದ್ಧೀಕರಣ ಮಾಡಿ ಎಲ್ಲ ಮಾಡಿ 7 ಗಂಟೆ 6ವರೆಗೆ ಎಲ್ಲರಿಗೂ ದರ್ಶನ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ. ಹಾಂ, ಜಪ ತಪಗಳನ್ನು ಎಲ್ಲ ಮಾಡ್ಕೊಂಡು ಸಾರ್ವಜನಿಕ ಅಂದರೆ ಎಲ್ಲರೂ ಯಾರ್ದು ಮನೆದೊಳಗೆ ಒಂದು ಜಪ ತಪ, ಒಂದು ಗ್ರಂಥ ಪಾರಾಯಣ ಮತ್ತು ಮನೆಯದು ದೇವಸ್ಥಾನದೊಳಗೆ ಭಜನೆ ಮಾಡೋದು ಎಲ್ಲ ಇದೊಂದು ಆಚರಣೆ ಮಾಡಬೇಕು. ಒಳ್ಳೆಯದು ಇದೆಲ್ಲ. ಚಂದ್ರಗ್ರಹಣಗಳು ಕಂಠಗ್ರಹಣಗಳು ಇದೆಲ್ಲ ಅದು ಸ್ವಲ್ಪ ಪಾಲನೆ ಮಾಡ್ಕೊಂಡು. ಸೊ ಇದು ಏನು ಈಗಾಗಲೇ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಏನು ಅರ್ಚಕರಿದ್ದಾರ ಅವರ ಮಾತಂತ ಹೇಳ್ಬೋದು. ಟೋಟಲಿ ಈ ಒಂದು ಚಂದ್ರಗ್ರಹಣದ ಕಂಟಕ ಬಿಸಿ ನಿಜಕ್ಕೂ ದೇವರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ, ಇಡೀ ರಾಜ್ಯಾದ್ಯಂತ ಎಲ್ಲೆಡೆ ಪ್ರಮುಖ ದೇವಸ್ಥಾನಗಳ ಗರ್ಭಗುಡಿ ಬಂದ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾಳೆ ಮತ್ತೆ ಸಹಜವಾಗಿ ನನ್ನ ದರ್ಶನ ಇರ್ತದೆ. ಸಾಕಷ್ಟು ಈ ಒಂದು ಚಂದ್ರಗ್ರಹಣ ಏನು ರಕ್ತ ಚಂದ್ರಗ್ರಹಣ ಇದೆ, ಸಾಕಷ್ಟು ಒಂದು ಕಂಟಕ ಇದೆ. ಹೀಗಾಗಿ ಜನರು ಕೂಡ ದೇವರ ಮೊರೆ ಹೋಗಬೇಕು, ಧ್ಯಾನ ಮಾಡಬೇಕು. ಆವಾಗ ಮಾತ್ರ ಸುಮಾರು 3 ರಿಂದ 4, 5 ರಾಶಿಗಳಿಗೆ ಈಗಾಗಲೇ ಒಂದು ಕಂಟಕ ಇದೆ, ಅವರು ಕೂಡ ದೇವ್ರ ಮೊರೆ ಹೋಗಲೇಬೇಕು ಅಂತೇಳಿ ಅರ್ಚಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.